ಸಿಎಂ ಆದ ಬಳಿಕ ಮೊದಲ ಬಾರಿಗೆ ತವರೂರಿಗೆ ಡಿಕೆ ಶಿವಕುಮಾರ್. ಇಂದು ಸಿಎಂ ಡಿಕೆಶಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಪ್ರವಾಸ. ಸಿಎಂ ಆದ ಬಳಿಕ ಮೊದಲ ಬಾರಿ ತವರೂರಿಗೆ ಡಿಕೆ ಶಿವಕುಮಾರ್. ಇಂದು ಸಿಎಂ ಡಿಕೆಶಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಪ್ರವಾಸ. ರಾಮನಗರಕ್ಕೆ ಭೇಟಿ ನೀಡಲಿರುವ ಕನಕಪುರ ಬಂಡೆ. ಕನಕಪುರ ರಸ್ತೆಯವರೆಗೂ ಮೆಟ್ರೋದಲ್ಲೇ ಸಿಎಂ ಸಂಚಾರ. ವಿಧಾನಸೌಧ ಸ್ಟೇಷನ್ನಿಂದ ಮೆಟ್ರೋದಲ್ಲಿ ಪ್ರಯಾಣ. ಝೀರೋ ಟ್ರಾಫಿಕ್ನಿಂದ ವಾಹನ ಸವಾರರಿಗೆ ತೊಂದರೆಯ ಹಿನ್ನೆಲೆ ಕನಕಪುರ ರಸ್ತೆಯವರೆಗೆ ಮೆಟ್ರೋದಲ್ಲಿ ಸಂಚರಿಸಲು ಸಿಎಂ ನಿರ್ಧಾರ ಮಾಡಿಕೊಂಡಿದ್ದಾರೆ. ಬಳಿಕ ರಸ್ತೆ ಮಾರ್ಗವಾಗಿ ರಾಮನಗರಕ್ಕೆ ತೆರಳಲಿರುವ ಸಿಎಂ ಡಿಕೆ ಶಿವಕುಮಾರ್ ಬೆಳಗ್ಗೆ 10 ರಿಂದ ರಾತ್ರಿ 9ರವರೆಗೆ ಕೃತಜ್ಞತಾ ಸಮರ್ಪಣಾ ಕಾರ್ಯಕ್ರಮ. ಸಿಎಂ ಆದ ಬಳಿಕ ಮೊದಲ ಬಾರಿ ತವರೂರಿಗೆ ಡಿಕೆ ಶಿವಕುಮಾರ್ ಅವರು ಹೋಗಲಿದ್ದಾರೆ. ಇವತ್ತು ಸಿಎಂ ಡಿಕೆಶಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ. ರಾಮನಗರಕ್ಕೆ ಭೇಟಿಯನ್ನು ಕೂಡ ಕನಕಪುರ ಬಂಡೆ ನೀಡಲಿದ್ದಾರೆ. ಕನಕಪುರ ರಸ್ತೆಯವರೆಗೂ ಕೂಡ ಮೆಟ್ರೋದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸಂಚಾರವನ್ನ ಮಾಡಲಿದ್ದಾರೆ. ಇನ್ನು ವಿಧಾನಸೌಧ ಸ್ಟೇಷನ್ನಿಂದ ಮೆಟ್ರೋದಲ್ಲಿ ಮೊದಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಯಾಕೆಂತಂದ್ರೆ ಒಂದು ಝೀರೋ ಟ್ರಾಫಿಕ್ ಮಾಡಿದಂತಹ ಸಂದರ್ಭದಲ್ಲಿ ವಾಹನ ಸವಾರರಿಗೆ ತೊಂದರೆ ಆಗುತ್ತೆ. ಈ ಒಂದು ತೊಂದರೆಯನ್ನ ತಪ್ಪಿಸಲು ಈ ಒಂದು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಇನ್ನು ಕನಕಪುರ ರಸ್ತೆಯವರೆಗೂ ಕೂಡ ಮೆಟ್ರೋದಲ್ಲಿ ಸಂಚಾರ ಮಾಡ್ತಾರೆ. ಸಿಎಂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಇನ್ನು ಅದಾದ ಬಳಿಕ ಅಂದರೆ ಕನಕಪುರ ರಸ್ತೆಯವರೆಗೂ ಕೂಡ ಮೆಟ್ರೋದಲ್ಲಿ ಬಂದ ನಂತರ ರಸ್ತೆ ಮಾರ್ಗವಾಗಿ ರಾಮನಗರಕ್ಕೆ ಹೋಗ್ತಾರೆ. ಬೆಳಗ್ಗೆ 10 ರಿಂದ ರಾತ್ರಿ 9ರವರೆಗೂ ಕೂಡ ಕೃತಜ್ಞತಾ ಸಮರ್ಪಣಾ ಕಾರ್ಯಕ್ರಮ ಇದರಲ್ಲಿ ಭಾಗಿಯಾಗ್ತಾರೆ. ಈ ಒಂದು ಪಟ್ಟಕ್ಕೇರಲು ಕಾರಣರಾದಂಥ ಪ್ರತಿಯೊಬ್ಬರಿಗೂ ಕೂಡ ಕೃತಜ್ಞತೆಯನ್ನು ಕೂಡ ಸಲ್ಲಿಸುವಂಥ ವಿಶೇಷ ಕಾರ್ಯಕ್ರಮ. ಏಕೆಂತಂದರೆ ಬಹಳ ಒಂದು ಸಾಮಾನ್ಯ ಕಾರ್ಯಕರ್ತನಿಂದ ಬೆಳೆದು ಬಂದಂಥ ಹಾದಿ ಅಷ್ಟು ಸುಗಮ ಆಗಲಿಲ್ಲ ಡಿಕೆ ಶಿವಕುಮಾರ್ ಅವರಿಗೆ. ತವರೂರಿಗೆ ಆಗಮಿಸ್ತಾ ಇರುವ ಸಿಎಂ ಡಿಕೆಶಿ ಭರ್ಜರಿ ಸ್ವಾಗತಕ್ಕೆ ಸಿದ್ಧತೆ ಮಾಡಲಾಗಿದೆ. ಡಿಕೆಶಿ ಸ್ವಾಗತಕ್ಕೆ ಕೈ ಕಾರ್ಯಕರ್ತರು ಮುಖಂಡರು ಭರದ ಸಿದ್ಧತೆ. ಸಿಎಂ ಆದ ಬಳಿಕ ಕನಕಪುರಕ್ಕೆ ಆಗಮಿಸ್ತಾ ಇರುವ ಡಿಕೆ ಶಿವಕುಮಾರ್. ಇಂದು ಸಿಎಂ ಡಿಕೆಶಿ ಅವರಿಂದ ಕೃತಜ್ಞತಾ ಸಮರ್ಪಣಾ ಪ್ರವಾಸ. ಹಾರೋಹಳ್ಳಿ ಮತ್ತು ಕನಕಪುರ ತಾಲೂಕಿನಲ್ಲಿ ಡಿಕೆಶಿ ಪ್ರವಾಸ. ಇಡೀ ದಿನ ಸ್ವಕ್ಷೇತ್ರದ ಪ್ರವಾಸದಲ್ಲಿ ಇರಲಿರುವ ಸಿಎಂ ಡಿಕೆ ಶಿವಕುಮಾರ್ 17 ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮತ್ತು ನಗರ ಪ್ರದೇಶದಲ್ಲಿ ಸಿಎಂ ಡಿಕೆಶಿ ಪ್ರವಾಸ. ಭೇಟಿಯ ವೇಳೆ ಎಲ್ಲೆಡೆ ಸಾರ್ವಜನಿಕರಿಗೆ ಸಿಹಿ ವಿತರಣಾ ಕಾರ್ಯಕ್ರಮ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಬಂದೋಬಸ್ತನ್ನು ಒದಗಿಸಲಾಗಿದೆ. ಇನ್ನು ಪ್ರವಾಸವನ್ನ ಮುಗಿಸಿ ಇಂದು ರಾತ್ರಿ ಬೆಂಗಳೂರಿಗೆ ಸಿಎಂ ವಾಪಸ್ ಆಗಲಿದ್ದಾರೆ. ತವರೂರಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸ್ತಾ ಇರುವ ಹಿನ್ನೆಲೆ ಈಗ ಆಲ್ರೆಡಿ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಲಾಗಿದೆ. ಜೊತೆಗೆ ಭರ್ಜರಿ ಸ್ವಾಗತಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಡಿಕೆಶಿ ಸ್ವಾಗತಕ್ಕೆ ಕೈ ಕಾರ್ಯಕರ್ತರು ಮುಖಂಡರು ಭರದ ಸಿದ್ಧತೆಯನ್ನು ಕೂಡ ಈಗ ಆಲ್ರೆಡಿ ನಡೆಸ್ತಾ ಇದ್ದಾರೆ. ಇನ್ನು ಸಿಎಂ ಆದ ಬಳಿಕ ಕನಕಪುರಕ್ಕೆ ಡಿಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ಆಗಮಿಸ್ತಾ ಇರುವುದರಿಂದ ಆಲ್ರೆಡಿ ಅಲ್ಲಿ ಒಂದು ಬಿಗಿ ಬಂದೋಬಸ್ತನ್ನು ಕೂಡ ಒದಗಿಸಲಾಗಿದೆ. ಯಾಕೆ ಅಂತಂದರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಅಂತ ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಬಂದೋಬಸ್ತನ್ನು ಕೂಡ ಒದಗಿಸಲಾಗಿದೆ. ಇಂದು ಸಿಎಂ ಡಿಕೆಶಿ ಅವರಿಂದ ಕೃತಜ್ಞತಾ ಸಮರ್ಪಣಾ ಪ್ರವಾಸ ಇದು. ಹಾರೋಹಳ್ಳಿ ಮತ್ತು ಕನಕಪುರ ತಾಲೂಕಿನಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರವಾಸವನ್ನು ಮಾಡಲಿದ್ದಾರೆ. ಒಂದು ಪ್ರವಾಸದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸಿಹಿ ವಿತರಣಾ ಕೂಡ ಮಾಡಲಾಗುತ್ತೆ.